ಕೇಳಿಸ್ಕೋಬೇಕು ಈ ಕಡೆ. ಆಮೇಲೆ ನಾನು ಕರೆದವ್ರು ಬಂದು ಮಾತಾಡಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಅಲರ್ಟ್ ಆಗಿದ್ರೆ ನಾನು ಯಾವ ತಾರೀಕಿನ ಅವ್ರು ಬರಬೇಕು, ಇಲ್ಲಿ ಒಂದಷ್ಟು ಕ್ವಶನ್ ಕೇಳ್ತೀವಿ ಅಂತ ಉತ್ತರ ಹೇಳಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಈ ಕಡೆ ಅಲರ್ಟ್ ಆಗಿರ್ಬೇಕು. ಯಾವ ವಿಷಯ ಕೇಳಿಸ್ಕೊಳ್ತೀರೋ ಆ ವಿಷಯ ನಮಗೆ ಹೇಳ್ಬೇಕಾಗಿರೋದು. ನೀವು ಅಲರ್ಟ್ನೆಸ್ ಇರೋ ಆಯ್ತಾ? ಇದೆಯಾ? ಹೇಳೋದು ಅರ್ಥ ಆಗ್ತಿದೆಯಾ? ಬಾಯಿ ಇದೆಯಲ್ಲ ಎಲ್ಲರಿಗೂ? ಬಾಯಿ ಇರೋದ್ರಿಂದ ಏನ್ ಮಾಡ್ಬೋದು ನೀವು? ಗಟ್ಟಿಯಾಗಿ ಮಾತಾಡ್ಬೋದು. ಓಕೆನಾ? ನಾವೊಂದು ಆಕ್ಟಿವಿಟಿನ, ಈ ಮಾದಕ ವಸ್ತುಗಳ ದುರುಪಯೋಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಕ್ಟಿವಿಟಿನ ಮಾಡಿದ್ವಿ. ವಿಷಕಾರಿ ವಸ್ತು ಮತ್ತೆ ವಿಷಕಾರಿ ಅಲ್ಲದ ವಸ್ತು ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಶಾಲೆಯ ಅಕ್ಕಪಕ್ಕಗಳಲ್ಲಿ ಬಳಸ್ತಕ್ಕಂಥ ಅಥವಾ ವೇಸ್ಟ್ ಆಗಿ ಹಾಕಿರ್ತಕ್ಕಂಥ ವಸ್ತುಗಳು ಶಾಲೆಯ ಆವರಣದ ಪಕ್ಕದಲ್ಲಾಗಿರ್ಬೋದು ಅಥವಾ ಎಲ್ಲ ಸಿಕ್ಕುದನ್ನ ತಗೊಬನ್ನಿ ಅಂತೇಳಿ ಒಂದು 2-3 ವಿದ್ಯಾರ್ಥಿಗಳಿಗೆ ನಾವು ಹೇಳಿದ್ವಿ. ಅದರಲ್ಲಿ ವಿದ್ಯಾರ್ಥಿಗಳು ತಗೊಂಡು ಬಂದಿದ್ದಾರೆ. ಧನುಷ್ ಮತ್ತೆ ಕುಶಾಲು ಮತ್ತೆ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಆ ವಸ್ತುನ ತಗೊಂಡು ಬಂದು ಅಲ್ಲಿ ಜೋಡಿಸ್ಬೇಕು. ಎದುರ್ಕೊಳಪ್ಪ ಉತ್ತರ ಹೇಳ್ಬೇಕು ಅಂತ ಎದುರ್ಕೊಳ ಬಂದಿದ್ರು. ನೋಡ್ತಾ ಇದ್ದೀರಾ? ಓಕೆ, ಇಲ್ಲಿ ನೋಡ್ತಾ ಇದ್ರಲ್ಲ ವಸ್ತುಗಳು. ಇಲ್ಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕೆಲವು ವಸ್ತುಗಳನ್ನೇ ಸಂಗ್ರಹಣೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದರಲ್ಲಿ ಯಾವ್ಯಾವ ವಸ್ತು ಇದೆ ಅಂತ ಹೇಳಪ್ಪ. ಜ್ಯೂಸ್ ಬಾಟಲ್, ಒಂದು ಜ್ಯೂಸ್ ಬಾಟ್ಲ್ ಇದೆ. ಓಕೆ, ಇದನ್ನ ಸುಟ್ರೆ ಏನದು ಏನಂತ ಅವ್ರನ್ನ ಕೇಳ್ಬೇಕು. ನೀನು ಏನಂತ ಫಸ್ಟ್ ನೀವು ಏನಂತ ಹೆಸರು, ನೀವು ಕೂಡ ಅವ್ರು ಏನ್ ಹೇಳ್ತಾರೆ ಅಂತ ಹೇಳ್ಬೇಕು. ಯಾವುದು ಜ್ಯೂಸ್ ಬಾಟ್ಲ್? ಯಾವುದು ಯಾವ್ದಪ್ಪದು ಬಾಟ್ಲು? ಬಾಯಿ ಇರೋದ್ರಿಂದ ಎಲ್ಲ ಮಾತಾಡ್ಬೋದು. ಓಕೆನಾ? ಮಧು ಅಂದ್ರೆ ಮಧು ಪ್ಯಾಕೆಟ್ ಇದು. ಓಕೆ, ಬೀಡಿನ ಅದು ಕವರ್, ಬೀಡಿ ಕವರ್. ಓಕೆ, ಮಾರ್ಕರ್ ಪೆನ್, ರೆಡ್ ಪೆನ್ ಅದು ಇಂಕು ವೇಸ್ಟೇಜ್ ಪೆನ್, ಬರೆಯುವಂಥದ್ದು ವೇಸ್ಟೇಜ್ ಆಗಿರ್ತಕ್ಕಂಥ ಪೆನ್. ಏನೇನು ಚಾಕ್ ಆಯ್ತಾ? ಚಾಕ್ ಹೇಳಿದ್ಯಾ? ಗಾಬರಿ ಆಗ್ಬೇಡ, ಚಾಕು. ಓಕೆ, ಸೊ ಈಗ ಇಷ್ಟೆಲ್ಲ ವಸ್ತುಗಳು ನಮ್ಮ ಅಕ್ಕಪಕ್ಕದಲ್ಲಿರುವಂಥದ್ದೇ ಇವು. ಕಾಣ್ತಾ ಇದೆಯಲ್ಲ? ಸೊ ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲು ಬಂದು ಮತ್ತೆ ಮಾರ್ಕರ್ ಪೆನ್ ಆಗಿರ್ಬೋದು, ಇವೆಲ್ಲ ನಮ್ಮಲ್ಲೇ ಬಳಸ್ತಕ್ಕಂಥ ವಸ್ತುಗಳೇ. ಸೊ ಆದರೆ ಇದರಿಂದ ಏನು ತೊಂದರೆ ಇದೆ, ಅದು ವಿಷಕಾರಿನ ಅಲ್ಲ ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಸೊ ಹಂಗಾಗಿ ಪೂರ್ತಿ ಮಮ್ಮ. ಓಕೆ, ಒಂದು ವಸ್ತು ಎತ್ಕೋಬೇಕು. ಇದು ವಿಷಕಾರಿ ವಸ್ತು ಗಟ್ಟಿಯಾಗಿ ಮಾತಾಡಬೇಕು. ಇದು ವಿಷಕಾರಿ ವಸ್ತು. ಇದನ್ನು ಯಾರು ತಿನ್ನಬಾರದು. ವೆರಿ ಗುಡ್. ಇದು ಯಾರು ತಿನ್ನಬಾರ್ದು. ಯಾಕೆ ತಿನ್ನಬಾರ್ದು? ಇದರಿಂದ ಕಾಯಿಲೆಗಳು ಬರ್ತದೆ. ಏನಾಗ್ತದೆ ಅದು ತಿನ್ನೋದ್ರಿಂದ? ತೊಂದರೆ ಆಗ್ತದೆ. ಇದು ವಿಷಕಾರಿ ವಸ್ತು. ಓಕೆ, ಈ ಕಡೆ ಬಮ್ಮ, ನೀನ್ ಬಮ್ಮ, ನೀನು ಇಟ್ಕೊಂಡಿರೋ ವಿಷಕಾರಿ ವಸ್ತು ನೀನು ನಿಂತ್ಕೊಂಡಿರೋ. ಓಕೆ, ನೀನು ಅಂತಳಪ್ಪ. ಸಿಗರೆಟ್ ಪ್ಯಾಕ್. ಅದು ನೋಡಿ, ಇದು ಸಿಗರೆಟ್ ಪ್ಯಾಕಾ ಬಿಡಿ ಪ್ಯಾಕಾ? ಗಟ್ಟಿಯಾಗಿ ಮಾತಾಡ್ಬಾರ್ದು, ಯಾರು ಗಾಬರಿ ಆಗ್ಬಾರ್ದು. ಇರೋ ವಿಚಾರ ಹೇಳಿ, ನೋಡ್ಕೊಂಡು ಹೇಳಿ, ಟೆನ್ಷನ್ ಆಗ್ಬಾರ್ದು. ಓಕೆ, ಬೀಡಿ ಪ್ಯಾಕ್. ಇದನ್ನು ಸೇವಿಸಿದರೆ ಎಲ್ಲರಿಗೂ ತೊಂದರೆ ಆಗುತ್ತದೆ. ಕ್ಯಾನ್ಸರ್ ಬರುತ್ತದೆ, ಹೃದಯಾಘಾತ ಆಗುತ್ತದೆ, ರಕ್ತ ಪರಿಚಲನೆ ಆಗುವುದಿಲ್ಲ, ತೊಂದರೆ ಆಗ್ತದೆ, ನಿಶಕ್ತಿ ಆಗುತ್ತದೆ. ಇದನ್ನು ಯಾರು ಸೇವಿಸಬಾರದು. ಡೇಂಜರ್ ಆಗಿರ್ತದೆ. ವೆರಿ ಗುಡ್, ಕ್ಲಾಪ್ಸ್ ಆಗಿ. ಡೇಂಜರ್ ಆಗಿರ್ತದೆ. ಇದು ಯಾವ ವಸ್ತು? ವಿಷಕಾರಿ ವಸ್ತಾ? ಓಕೆ, ಇವ್ರು ಕೈಕೊಡು. ಇದು ವಿಷಕಾರಿ ವಸ್ತು. ನೀನು ಈ ಕಡೆ ಬಂದಿಲ್ಲ ನಿಮಗೆ. ಓಕೆ, ರೈಟ್, ಬರೋ ತಗೊಳ್ಳ. ಇದನ್ನ ಕುಡಿದ್ರೆ ಏನ್ ಬಾಟ್ಲು ಅಂತ ಹೇಳು. ಮೆರಿಂಡಾ ಜ್ಯೂಸ್ ಬಾಟಲ್. ಮೆರಿಂಡಾ ಜ್ಯೂಸ್ ಬಾಟ್ಲು. ಓಕೆ, ಇದನ್ನ ಕುಡಿದ್ರೆ ಕೆಮ್ಮು ಬರುತ್ತೆ. ಇದನ್ನ ಸುಟ್ಟರೆ ಹೊಗೆಯಿಂದ ನಮಗೆ ತೊಂದರೆ ಆಗ್ತದೆ. ಏನ್ ತೊಂದರೆ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಹೊಗೆ ಬರುತ್ತೆ. ತೊಂದರೆ ಆಗ್ತದೆ. ಈಗ ಜ್ಯೂಸ್ ಕುಡಿಬಾರ್ದು ಅಂತ ಹೇಳ್ತಾ ಇದೆಯಲ್ಲ, ಎಲ್ಲ ಕುಡಿತಾ ಇರಲ್ಲ ಅದನ್ನ. ಕುಡಿದ್ರೆ ತೊಂದರೆ. ಯಾವ್ಯಾವ ತೊಂದರೆ ಆಗ್ಬೋದು ಜ್ಯೂಸ್ ಕುಡಿದ್ರೆ? ಆ ಥರದ ಕೆಮ್ಮು ಬರುತ್ತೆ. ಯಾಕೆ ಕೆಮ್ಮು ಬರುತ್ತೆ?
ಕೆಮಿಕಲ್ ಹಾಕಿರ್ತಾರೆ. ವೆರಿ ಗುಡ್. ಏನೋ ಕೆಮಿಕಲ್ ಹಾಕಿರ್ತಾರೆ. ಕೆಮಿಕಲ್ ಹಾಕಿರ್ತಾರೆ. ಯಾವ್ದ್ರೊಳಗಡೆ ಕೆಮಿಕಲ್ ಹಾಕಿರ್ತಾರೆ? ಜ್ಯೂಸ್ ಒಳಗಡೆ ಕಲರ್ ಬರ್ಲಿ ಅಂತ, ಟೇಸ್ಟ್ ಬರ್ಲಿ ಅಂತ ಹೇಳಿ ಕೆಮಿಕಲ್ ಹಾಕಿರ್ತಾರೆ. ಸೊ ಹಾಗಾಗಿ ಅದ್ರಲ್ಲಿ ಬಳಸ್ತಾ ಇರ್ತಕ್ಕಂಥ ಕೆಲವು ವಸ್ತು ಒಂದು ಒಳ್ಳೆ ತರ ಟೇಸ್ಟ್ ಕೊಟ್ಟರುವೆ ಅದು ಕೂಡ ವಿಷಕಾರಿ ವಸ್ತು. ಹೌದಲ್ಲ? ಈ ಕಡೆ ಹೋಗಿ. ಓಕೆ. ಸೊ ನೆಕ್ಸ್ಟ್ ಬನ್ನಿ ರಾಧಿಕಾ ಬನ್ನಿ. ಈ ಕಡೆ ನೋಡಿ ಪ್ಲೀಸ್. ಈ ಕಡೆ ಸ್ಪ್ರೆಡ್ ಹೋಗ ಆ ಕಡೆಗೆ. ತಗೊಳಮ್ಮ ನೀವಂತ ತಗೊಳ್ಳ. ಎಸ್ ವಿಮಲ್. ಗಟ್ಟಿಯಾಗಿ ಹೇಳ್ಬೇಕೇನೋ? ವಿಮಲ್. ಬಾಯಿ ಇರೋದ್ರಿಂದ ಗಟ್ಟಿಯಾಗಿ ವಿಷಯದ ಬಗ್ಗೆ ಮಾತಾಡ್ಬೇಕು. ವಿಮಲ್ನು ತಿನ್ಬಾರ್ದು. ಏನಿರ್ತದೆ ವಿಮಲ್ ಅಲ್ಲಿ? ಹಾಗಿರ್ತಾರೆ, ರಸ ಕುಡಿತಾರೆ. ಹಾ. ರಸನು ಕುಡಿಬಾರ್ದು. ತಿನ್ಬಹುದಾ? ತಿನ್ಬಾರ್ದು. ತಿನ್ಲೂಬಾರ್ದು. ರಸನೂ ಕುಡಿಬಾರ್ದು, ತಿನ್ಲೂಬಾರ್ದು. ನಿನಗೆ ಗೊತ್ತಾ ಇದ್ರ ಬಗ್ಗೆ ಮಾಹಿತಿ? ಗೊತ್ತಾ? ಅಂದ್ರೆ ನಿಮ್ಮ ಮನೇಲಿ ಯಾರು ಯೂಸ್ ಮಾಡ್ತಾರಾ? ಇದನ್ನ ಯೂಸ್ ಮಾಡಲ್ಲ. ಓಕೆ. ಸೊ ಇದೊಂದು ಮಾದಕ ವಸ್ತು. ಆ ವಿಮಲ್ ಅಲ್ಲಿ ಏನ್ ಮಾಡ್ತಾರೆ? ಗಾಂಜಾಕ್ ಸಂಬಂಧಪಟ್ಟಂತೆ ವಸ್ತುಗಳನ್ನ ಹಾಕಿರ್ತಾರೆ. ಅದರಿಂದ ಏನಾಗುತ್ತೆ? ನಮ್ಗೆ ಮತ್ ಬರುತ್ತೆ, ಮೆದುಳಿನ ಶಕ್ತಿ ಕಡಿಮೆ ಆಗುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತದೆ. ಹಾಗಾದ್ರೆ ಅದು ವಿಮಲ್ ಆ ಪ್ಯಾಕೆಟ್ ಮತ್ತೆ ಪ್ಲಾಸ್ಟಿಕ್ ವಿಷಕಾರಿನ ಅಲ್ಲ? ಏನು? ನೆಕ್ಸ್ಟ್ ದಿಶಾಂತ್ ಬರ್ಬೇಕಾಗತ್ತೆ. ಹಂಗಾಗಿ ಈ ಕಡೆ ಓಕೆ. ನೆಕ್ಸ್ಟ್ ಬರಪ್ಪ ಎದು ಕಡ ಬಾ. ಎಸ್ ಏನದು? ಗಟ್ಟಿಯಾಗಿ ಮಾತಾಡೋ. ನೋಡಿ ಗಟ್ಟಿಯಾಗಿ ಮಾತಾಡಿ. ಇಲ್ಲಿ ಯಾರು ನಿಮ್ಗೆ ಇದು ಮಾಡಲ್ಲ. ಓಕೆ. ಏನಪ್ಪ ಇದು? ಮಾರ್ಕರ್ ಪೆನ್. ಇದನ್ನ ಬಳಸಿದ್ರೆ ಏನಾಗುತ್ತೆ? ಬಳಸಿದ್ರೆ ಬರೆಯಕ್ಕೆ ಉಪಯೋಗ ಆಗುತ್ತೆ. ಬರೆದ ಆದ್ಮೇಲೆ ಎಸೆದ್ ಬಿಡ್ತೀರಾ. ಗಟ್ಟಿಯಾಗಿ ಮಾತಾಡ್ಬೇಕು. ವೇಸ್ಟ್ ಮಾಡ್ತೀರಾ. ಹೌದಲ್ವಾ? ವೇಸ್ಟ್ ಮಾಡಿದ್ಮೇಲೆ ಅದೇನಾಗುತ್ತೆ? ಎಲ್ಲೋ ಒಂದ್ ಕಡೆ ಬಿದ್ದಿರುತ್ತೆ. ಆಮೇಲೆ ಎಲ್ಲ ಒಂದ್ ಕಡೆ ಯಾವ್ದೋ ಬೆಂಕಿ ಹಾಕಿ ಸುಡ್ತಾರೆ. ಇದು ಕರಗಲ್ಲ. ಸೊ ಗೊಬ್ಬರನು ಕೂಡ ಆಗಲ್ಲ. ಇಂಥ ವಸ್ತುಗಳನ್ನ ಏನ್ ಮಾಡ್ತಾರೆ? ಸುಟ್ಟಾಕ್ತಾರೆ. ಸುಟ್ಟಾಕೋದ್ರಿಂದ ಏನಾಗುತ್ತೆ? ಹೊಗೆ ಬರುತ್ತೆ. ಹೊಗೆಯಿಂದ ಏನಾಗುತ್ತೆ? ಪರಿಸರದಲ್ಲಿ ಏನಾಗುತ್ತೆ? ಪರಿಸರ ಮಾಲಿನ್ಯ ಆಗುತ್ತೆ. ವಾಯು ಮಾಲಿನ್ಯ ಆಗುತ್ತೆ. ವಾಯು ಮಾಲಿನ್ಯ ಆದ್ರೆ ಏನಾಗುತ್ತೆ? ಜೀವಿಗಳಿಗೆ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ. ಹೌದಲ್ಲ? ಗೊತ್ತಿರೋದ್ರಿಂದ ವಿಚಾರನ ಮಾತಾಡ್ಬೇಕು. ಓಕೆ. ಸೊ ಹಾಗಾಗಿ ಇದು ಕೂಡ ಬಳಸುವಾಗ ಉಪಯೋಗ ಬರುತ್ತೆ. ಬಳಸಾದ್ಮೇಲೆ ಅದು ಕೂಡ ನಮ್ಗೆ ವಿಷಕಾರಿ ವಸ್ತು ಆಗಿ ಆಗುತ್ತೆ. ಈ ಕಡೆ ಹೋಗೋಣ. ಓಕೆ. ನೆಕ್ಸ್ಟ್ ಇದು ಚಾಕು. ಇದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಆದ್ರೆ ಇದನ್ನ ಚುಚ್ಚಿದ್ರೆ ತುಂಬಾ ಅಪಾಯಕಾರಿ ಆಗುತ್ತೆ. ಇದನ್ನ ಹುಷಾರಾಗಿ ಯೂಸ್ ಮಾಡ್ಬೇಕು. ಇದನ್ನೇನಾದ್ರೂ ತಪ್ಪಾಗಿ ಯೂಸ್ ಮಾಡಿದ್ರೆ ಅದು ನಮ್ಗೆ ತೊಂದರೆ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ರೆ ಕ್ಲಾಸ್ ನೋಡಿಯಪ್ಪ ಗಟ್ಟಿಯಾಗಿ. ಆದ್ರೆ ನೋಡಿ ಈ ವಸ್ತು ಏನಿದೆಯೋ ನಾವು ತರಕಾರಿ ಕಟ್ ಮಾಡೋದಕ್ಕೆ ಬಳಸ್ಬೋದು, ಹಣ್ಣನ್ನು ಕತ್ತರಿಸಕ್ಕೆ ಬಳಸ್ಬೋದು, ಆಮೇಲೆ ಇನ್ಯಾವ್ದು ಬಳಸ್ಬೋದಪ್ಪ? ಸೊಪ್ಪು ಕಟ್ ಮಾಡೋದಕ್ಕೆ ಬಳಸ್ಬೋದು. ಆಮೇಲೆ ಗಿಡ, ಮೆಣಸಿನ್ಕಾಯಿ ತರಕಾರಿ ಅಂದ್ಮೇಲೆ ಅಲ್ಲೇ ಒಳಗಡೆ ಸೇರ್ಕೊಂಡ್ಬಿಡ್ತದೆ, ಅವು ಬಳಸ್ತೀವಿ. ಆಮೇಲೆ ಮಟನ್ ಕಟ್ ಮಾಡೋಕ್ಕೂ ಕೂಡ ಬಳಸ್ತಾರೆ, ಕುಯ್ಯೋದಕ್ಕೆ. ಚಿಕನ್ ಕಟ್ ಮಾಡೋದಕ್ಕೂ ಬಳಸ್ತಾರೆ. ಹೌದಲ್ವಾ? ಇದೆಲ್ಲದಕ್ಕೂ ಬಳಸ್ತಾರೆ. ಉಪಯೋಗ ಇದು ಇದೆ. ಇದು ವಿಷಕಾರಿನಾ ವಿಷಕಾರಿ ಅಲ್ವಾ? ಇದು ವಿಷಕಾರಿನಾ? ಯಾವಾಗ ವಿಷಕಾರಿ ಆಗುತ್ತೆ ಹಂಗಾರೆ ಇದು? ಇದನ್ನ ಅಕಸ್ಮಾತ್ ಚುಚ್ಚಿದ್ರೆ ಇಲ್ಲಾಂತಂದ್ರೆ ಇದರಿಂದ ಏನಾದ್ರೂ ಅಪಾಯ ಮಾಡಿದ್ರೆ. ಈಗ ನಾನು ಅಪಾಯಕ್ಕೆ ಬಳಸಲ್ಲ ಇದನ್ನ, ಹಾಗಾದ್ರೆ ಎಂತ ವಸ್ತು? ವಿಷಕಾರಿ ಅಲ್ಲದ ವಸ್ತು. ತಪ್ಪಾಗಿ ಬಳಸಿದ್ರೆ ವಿಷಕಾರಿ, ಆದ್ರೆ ಒಳ್ಳೇದಕ್ಕೆ ಬಳಸಿದ್ರೆ ಇದು ವಿಷಕಾರಿ ಅಲ್ಲ. ಸೊ ಹಾಗಾಗಿ ಬಪ್ಪ ಈಗ ಗಾಬರಿ ಮಾಡಬಾರ್ದು. ಬಪ್ಪ ಹೇಳ್ಬೇಕಾಯ್ತು ಅಂದ್ರೆ ಇದಾಯ್ತು ಬಿಟ್ಕೊಂಡಿರು. ಓಕೆ. ಸೊ ಅದು ವಿಷಕಾರಿ ಅಲ್ಲ. ತಪ್ಪಾಗಿ ಬಳಸಿದ್ರೆ ತೊಂದ್ರೆ. ಯಾವ ತರ ವಿಷಕ್ಕಾಗಿ ತಿಂದ್ರಲ್ಲ, ಸೊ ಹಾಗಾಗಿ ಕೇರ್ಫುಲ್ ಆಗಿ ಬಳಸಬೇಕು. ಓಕೆ. ನೆಕ್ಸ್ಟ್ ಬಮ್ಮ. ಪೆನ್ ಗಟ್ಟಿಯಾಗಿ ಮಾತಾಡಿ. ಪೆನ್ ಬರೆಯೋದಕ್ಕೆ ಬಳಸ್ತೀವಿ. ಬನ್ನಿ ನೀವು ಬನ್ನಿ, ನೀವು ಬನ್ನಿ, ಇಬ್ರು ಬನ್ನಿ.
ಗಾಜು ಏನಾದ್ರು ಚುಚ್ಚಿದ್ರೆ ಅಪಾಯಕಾರಿ. ಯಾವುದು ಗಾಜು? ಅದು ಗಾಜಿದೆಯಾ? ಅದು ಗಾಜದು ಏನದು? ಪ್ಲಾಸ್ಟಿಕ್. ಅದು ಅದಕ್ಕೆ ಮೈಂಡು ಕರೆಕ್ಟ್ ರೀತಿಲಿ ಅಬ್ಸರ್ವ್ ಮಾಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಬಳಸೋದಿಕ್ತೀವಿ ಹೌದಾ? ಏನೇನು ಬಳಸ್ತೀವಿ? ಪೆನ್ನ ಬರೆಯೋದಕ್ಕೆ ಎಲ್ಲ ಬಳಸ್ತೀವಿ ಹೌದಲ್ವಾ? ಉಪಯೋಗ ಇದೆ ಅದರಿಂದ. ಈಗ ಬಳಸಿ ಆಗೋಯ್ತು, ಏನಾಗುತ್ತೆ ಅದು? ವೆಯ್ಟ್ ಒಬ್ರು ಕರಗಲ್ಲ, ವಿಘಟನೆ ಆಗಲ್ಲ. ಸರಿ, ಗೊಬ್ಬರ ಆಗಲ್ಲ. ಏನಾಗುತ್ತೆ ಹಾಗಾದ್ರೆ ಅದು? ಅಲ್ಲ, ಹಾಗೇನೆ ಇರುತ್ತೆ, ಅದು ಹಾಗೇನೆ ಇರುತ್ತೆ. ಅದನ್ನೇನ್ ಮಾಡ್ಬೋದು? ವೇಸ್ಟ್ನ ಅವರು ಸುಟ್ಟಾಗೋದಕ್ಕೆ ಈಗ ತೂಕ ಆಗಿಲ್ಲ ಹಾಕೊಂಡಿರ್ತಪ್ಪ. ಸೊ ಅದು ವೇಸ್ಟ್ ಅದಾಗುತ್ತೆ ಅಂತೇಳಿ ಅವ್ರು ಏನ್ ಮಾಡ್ತಾರೆ? ಅದನ್ನ ಸುಟ್ಟಾಕ್ತಾರೆ. ಸುಟ್ಟಾಕ್ತಾಗ ಏನಾಗುತ್ತೆ? ಅದು ಹೊಗೆ ಬರುತ್ತೆ, ಮತ್ತೆ ಅದು ಪರಿಸರಕ್ಕೆ ಮಾಲಿನ್ಯ ಮಾಡುತ್ತೆ. ಜೊತೆಗೆ ಅದರಲ್ಲಿ ಇಂಕ್ ಇದೆ, ಇಂಕು ಸ್ವಲ್ಪ ಇರುತ್ತೆ. ಬರೆಯೋದಕ್ಕೆ ಬಳಸಿದ್ರೆ ಸರಿ, ಆದ್ರೆ ಅದನ್ನ ಇಂಕ್ ಏನಾದ್ರು ನೀವೇನಾದ್ರೂ ಕೆಲವರು ಬಾಯಿಗೆ ಪೆನ್ ಹಾಕೊಳ್ಳೋದು, ಹಿಂಗೆ ಗೀಚ್ಕೊಳ್ಳೋದೆಲ್ಲ ಮಾಡ್ತೀರಾ. ಸೊ ಅದ್ರಲ್ಲಿ ಕೂಡ ವಿಷಕಾರಿಯಾದಂಥ ವಸ್ತು ಆ ಇಂಕ್ ಒಳಗಡೆ ಇದೆ. ಸೊ ಬಳಸಿದ್ರೆ ಉಪಯೋಗ, ಬಳಸಿಲ್ಲ ಅಂದ್ರೆ ಅನುಪಯೋಗ. ವಿಷಕ್ಕಾಗುತ್ತೆ, ವಿಷ ಆಗಲ್ಲ. ಸೊ ಈ ರೀತಿ ನಾವು ವಿಚಾರಗಳನ್ನ ಗಮನಿಸಬೇಕಾಗುತ್ತೆ. ಅದು ಕೂಡ ವಿಷಕಾರಿ, ಒಳಗಡೆ ಇರ್ತಕ್ಕಂಥ ವಿಷಕಾರಿ ಆಗುತ್ತೆ ಅಂತ. ನೆಕ್ಸ್ಟ್ ನೋಡಪ್ಪ, ಎತ್ಕೊ, ಅವನೇ ಎತ್ಕೊ, ಇರೋನೇ ಎತ್ಕೊ, ಎತ್ಕೊಂಡು. ಆಲ್ರೆಡಿ ಇವೆಲ್ಲ ಏನಾಗಿದೆ? ಅದೇನಪ್ಪ ಅದು? ಬಿಡಿ ಪೇಪರ್. ಬಿಡಿ ಹಾಕ್ಸಿಕ್ಕಂತ ಪೇಪರ್ ಹೌದಾ? ಅದರಿಂದ ಏನ್ ತೊಂದರೆ ಆಗುತ್ತೆ? ಸೇವಿಸಿದ್ರೆ ಹೃದಯಘಾತ ಆಗುತ್ತೆ, ಕೆಮ್ಮು ಬರುತ್ತೆ, ಆತರ ಆಗುತ್ತೆ. ಅದು ವಿಷಕಾರಿ ವಸ್ತುನ, ವಿಷಕಾರಿ ಅಲ್ಲದ ವಸ್ತುನ? ವಿಷಕಾರಿ ವಸ್ತು. ಈಗ ಅಲ್ಲಿ ಮಾಸ್ಟ್ರು ಒಂದು ವಸ್ತುಗಳು ಇಟ್ಕೊಂಡಿದ್ದಾರೆ ಹೌದಾ? ನೋಡ್ತಾ ಇದ್ದೀರಾ? ನೋಡಿ, ಈಗ ಅದ್ರ ಬಗ್ಗೆ ಒಂದೆರಡು ವಿಚಾರ ಪ್ಲಾಸ್ಟಿಕ್ ಪೇಪರ್, ಇದಕ್ಕೆ ಪ್ಲಾಸ್ಟಿಕ್ ಕೋಟೆಡ್ ಅನ್ನ ಮಾಡವ್ರೆ. ಬಾಕಿ ಪೇಪರ್ ಆಗಿದ್ರೆ ನೀರ್ಗೆ ಹಾಕಿದ್ರೆ ಮಿಲ್ಟ್ ಆಗಿ ಹಂಗೆ ಇದಾಗಿ ಕರಗೋದಂಗೆ ಆಗ್ತದೆ, ಭೂಮಿಲಿ ಹೆಸರು ಕರಗ್ತದೆ. ಆದ್ರೆ ಇದು ಕರಗ್ದಂಗೆ ಮಾಡೋರು ನೋಡಿ. ಇದನ್ನ ನಾವು ಸಭೆ ಸಮಾರಂಭಗಳಲ್ಲಿ ತಿಂಡಿ ತಿನ್ನೋಕೋ ಸ್ವೀಟಿಗೋ ತಿಂದುತ್ತೀವಿ. ತಿಂದಾದ್ಮೇಲೆ ಇದನ್ನ ಎಸಿತೀವಿ. ಆದ್ರೆ ಈಗ ಹಿಂದೆ ಹೇಳ್ದಂಗೆ ಇದು ಕರಗೋದಿಲ್ಲ, ನೀರು ತಗೊಳೋದಿಲ್ಲ, ಏನಿಲ್ಲ. ಪ್ಲಾಸ್ಟಿಕ್ ಮೇಲ್ಗಡೆ ಕೋಟೆಡ್ ಆಗೈತೆ ಆಯ್ತಾ? ಇದನ್ನ ಬೆಂಕಿ ಹಚ್ಚಿದ್ರೆ ನೀವು ಹೇಳ್ದ ಹಾಗೆ ಏನಾಗುತ್ತೆ? ಇದು ವಿಷಕಾರಿ ಅನಿಲ ಉಂಟಾಗ್ತದೆ. ನೀವು ಉಸಿರಾಡಿದ್ದೇ ಆದ್ರೆ ಶ್ವಾಸಕೋಶದ ಏನಾಗ್ತದೆ? ತೊಂದರೆ ಆಗ್ತದೆ, ಕಾಯಿಲೆ ಬರ್ತದೆ. ಹಿಂದೆಲ್ಲ ತಟ್ಟೆಗಳನ್ನ ಪ್ಲೇಟ್ಗಳನ್ನ ಬಳಸ್ತಾ ಇದ್ದು, ಅದಾದ ಮೇಲೆ ಎಲೆಗಳನ್ನ, ಮುತ್ತುಗದ ಎಲೆ ಮತ್ತು ಬಾಳೆ ಎಲೆನ ಬಳಸ್ತಾ ಇದ್ದು. ಈಗ ಅದೆಲ್ಲ ಹೊರಟೋಗಿ ನಾವೀಗೇನಾಗಿದ್ದೀವಿ ಅಂತಂದ್ರೆ ಹೊಸ ಹೊಸ ಪ್ರಯೋಗದ ಮುಖಾಂತರ ನಾವು ಹೊಸ ಜೀವನಕ್ಕೆ ಕಾಲಿಟ್ಟಂಗೆ ಹೊಸ ಹೊಸ ವಸ್ತುಗಳು ಉತ್ಪಾದನೆಯಾಗಿ ಬರ್ತಾವೆ. ನಾವೀಗ ಅದಕ್ಕೆ ಒಕ್ಕೆ ಮುಟ್ಟಿದೀವಿ, ಬಳಸಲೇಬೇಕು, ವಿಧಿ ಇಲ್ಲ. ಆದ್ರೆ ಬಳಸಿದ್ದೇ ಆದ್ರೆ ಇದರಿಂದ ಆಗ್ತಕ್ಕಂಥ ಅನಾಹುತವನ್ನ ನಾವು ಗಮನಿಸಬೇಕು. ಹೀಗಾದ್ರೆ ಇದು ವಿಷಕಾರಿ ವಸ್ತುನೋ ವಿಷಕಾರಿ ಅಲ್ಲದ ವಸ್ತುನೋ ನೋಡೋಣ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಳಸೋದನ್ನ ಕಡಿಮೆ ಮಾಡಿ. ನೆಕ್ಸ್ಟ್ ಇದೇನ್ ನೋಡಿ, ಇದು ಯಾತಕ್ ಕವರು? ಯಾತಕ್ ಬಳಸ್ತೀವಿ ಇದನ್ನ? ಈಗ ನಾವು ಸಂತೆಗೆ ಹೋದ್ರೆ ಬರೀ ಕೈಲಿ ಹೋಗ್ತಾ ಇದೀವಿ. ಈಗ ಹಿಂದೆ ಸಂತೆಗೆ ಹೋದ್ರೆ ಒಂದು ಬಟ್ಟೆಯನ್ನ ಬ್ಯಾಗ್ ತಗೊಂಡು ಹೋಗೋರು, ಅದರಲ್ಲಿ ಎಲ್ಲ ತುಂಬ್ಕೊಂಡು ಮನೆಗಿಡೋರು. ಬ್ಯಾಗ್ ಸೇಫ್ಟಿ ಆಗಿರೋದು ಇನ್ನೊಂದು ದಿವ್ಸ ಬಳಸೋದು. ಈಗ ಬ್ಯಾಗುಗಳು ಬದಲಾವಣೆ ಆಗ್ಬಿಟ್ಟವೆ. ನಾವು ಸಂತೆ ಬ್ಯಾಗ್ ತಗೊಂಡೋಗ್ತಾಗ್ತದ, ಅದು ಕೊಳಕಾಗೈತೆ, ಅದು ಬಳಸೋದು ಬೇಡ, ಅದು ಬೇಡ ಬಿಡು, ಅಂಗಡಿಲಿ ಕವರ್ ಕೊಡ್ತಾರೆ, ಕವರ್ಗೆ ಹಾಕೊಂಡ್ಬರ್ತೀವಿ ಅಂತ. ಇದು ಕೊಡ್ತಾವ್ರೆ ಪ್ಲಾಸ್ಟಿಕ್ದು, ಇದು ಸೇಫ್ಟಿನೂ ಹೌದು. ತಗೊಂಬರ್ತೀವಿ, ತಗೊಂಬಂದಾದ್ಮೇಲೆ ಒಂದ್ ಕಡೆ ಎಸಿತೀವಿ, ಇದು ಮುಗಿದೋಯ್ತು ಅಂತ. ಆದ್ರೆ ಇದು ಭೂಮಿಯಲ್ಲಿ ಕರಗೋದಿಲ್ಲ. ಮಳೆ ಬಿದ್ರೆ ನೆನೆಯಲ್ಲ, ಮೇಲ್ ನೀರು ಇಟ್ಕೊತದೆ, ಗೊಬ್ಬರ ಆಗಲ್ಲ. ಆದ್ರೆ ಇದು ಸುಟ್ರೆ ನೀವು ಹೇಳ್ದಾಗೆ ಏನಾಗುತ್ತೆ? ಮಾಲಿನ್ಯ ಉಂಟಾಗುತ್ತದೆ, ವಾಯು ಮಾಲಿನ್ಯ. ಆ ಗಾಳಿನ ಸೇವಿಸೋದ್ರಿಂದ ಅನೇಕ ರೋಗಗಳು, ನೀವು ಹೇಳಿದ್ರಲ್ಲ ಶ್ವಾಸಕೋಶ, ಇದು ಈ ಕಡೆ ಕ್ಯಾನ್ಸರ್ ಬರ್ಬೋದು, ಹೃದಯ ಸಂಬಂಧಿ ಕಾಯಿಲೆ ಬರ್ಬೋದು, ನರಗಳಿಗೆ ಸಂಬಂಧಪಟ್ಟಂತ ಕಾಯಿಲೆ, ಅದಕ್ಕಿಂತ ಹೆಚ್ಚಾಗಿ ಮೆದುಳಿಗೆ ತಾಕ್ತಕ್ಕಂಥದ್ದು ಇದು ಅಪಾಯಕಾರಿ ವಸ್ತು. ಹಾಗಾಗಿ ನಾವು ಪದೇ ಪದೇ ಜಾಗೃತಿಯನ್ನು ಮೂಡಿಸ್ತಾ ಇದೀವಿ. ಪ್ಲಾಸ್ಟಿಕ್ ವಸ್ತುಗಳನ್ನ ದಯವಿಟ್ಟು ಸರ್ಕಾರ ಆದೇಶ ಮಾಡಿದೆ, ಬಳಸೋದು ಬೇಡ. ಮತ್ತೇನ್ ಮಾಡಿ ಅದನ್ನ, ಅದರ ಬದಲಾಗಿ ಬಟ್ಟೆ ಬ್ಯಾಗ್ಗಳನ್ನ, ಬಟ್ಟೆ ಕವರ್ಗಳನ್ನ ಇನ್ನೂ ಮುಂದುವರೆದು, ಈಗ ಸಂತೆಗೆ ಮೆಡಿಕಲ್ಗೆ ಹೋದ್ರೆ ಪೇಪರ್ ಕವರ್ ಅನ್ನೇ ಕೊಡ್ತಾ ಇದ್ದಾರೆ. ಪೇಪರ್ ಕವರ್ ತಂದು ಬಳಸ್ಕೊಂಡು ಥ್ರೋ ಮಾಡಿದ್ರೆ ಭೂಮಿಯಲ್ಲಿ ಕರಗುತ್ತೆ, ನೀರನ್ನ ಹೀರ್ಕಂತದೆ, ಗೊಬ್ಬರ ಕೆಲವು ದಿನಗಳೆಲ್ಲ ಅದು ಗೊಬ್ಬರ ಆಗ್ತದೆ, ಗಿಡಕ್ಕೆ ಹಾಕಿದ್ರೆ ಅನುಕೂಲ ಆಗ್ತದೆ. ಹಾಗಾಗಿ ಪ್ರೀತಿಯ ಮಕ್ಕಳೇ, ನಮ್ಗೆ ಹೇಳೋದಿಷ್ಟೇನೆ, ಈ ವಸ್ತುಗಳನ್ನ ಬಳಸ್ಕೊಂಡು ಆದ್ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ
ಆಯ್ತಾ ಥ್ರೋ ಮಾಡಿ ಬಳಸ್ಕೊಂಡಿದ್ರೆ ನಮ್ಮ ಜೀವನ ಸುಖಕರ. ಇಲ್ಲ ಅಂದ್ರೆ ಮುಂದೆ ಇನ್ನು ಹೊಸ ಹೊಸ ವಿಜ್ಞಾನ ಮುಂದುವರೆದಂಗೆ ವಸ್ತುಗಳನ್ನ ಬಳಸ್ತೀವಿ, ಅದು ನಮಗೆ ಅಪಾಯಕಾರಿ ಆಗ್ತಾ ಇದೆ. ಹೇಳಿದ್ರು ನೋಡು, ಜ್ಯೂಸ್ ಬಾಟ್ಲೆಲ್ಲ ಸಾಕು ಚೆನ್ನಾಗೈತೆ ಅಂತ ಕುಡಿತೀವಿ, ಸರ್ ಹೇಳಿದ್ರು ಕಲರ್ ಹಾಕವ್ರೆ, ರುಚಿಗೆ ಅಂತ ರಾಸಾಯನಿಕ ವಸ್ತುವನ್ನ ಬಳಸವ್ರೆ, ನಿಧಾನವಾಗಿ ಆರೋಗ್ಯಕ್ಕೆ ಹಾನಿಕರ. ಅದು ಚೆನ್ನಾಗಿ ಕಾಣ್ತದೆ, ದುಡ್ಡು 10 ರೂಪಾಯಿ ಕೊಟ್ಟು ಚೆನ್ನಾಗಿ ಉಳ್ಬಿಡ್ತೀವಿ, ಚೆನ್ನಾಗೈತಿ ಈಗ ಅಂತೀವಿ, ಆದ್ರೆ ಈಗ ಕಾಣೋದಿಲ್ಲ. ಅದಾದ್ಮೇಲೆ ಒಂದಾಗಿ ನಮ್ಗೆ ತೊಂದರೆಯನ್ನ ಕೊಡ್ತದೆ. ಹಾಗಾಗಿ ಪ್ರೀತಿಯ ಪುಟಾಣಿಗಳೇ, ಮಾದಕ ವಸ್ತುಗಳನ್ನ ದಯವಿಟ್ಟು ನೀವು ಬಳಸಲ್ಲ, ಆದ್ರೆ ಹಿರಿಯರು ಬಳಸ್ತಾರೆ, ಅದನ್ನ ಬಳಸ್ದಂಗೆ ನೀವು ಎಚ್ಚರಿಕೆಯನ್ನ ನೀಡಬೇಕು. ಕಪ್ಪ ಬೀಡಿ ಸೇದ್ಬೇಡ ಕಣಪ್ಪ, ಇದರಿಂದ ಕೆಮ್ಮು ದೊಮ್ಮು ಆರೋಗ್ಯದ ಇದು. ಎಲೆ ಅಡಿಕೆ ಹಾಕ್ತಾರೆ, ಅದನ್ನ ಹಾಕಬೇಡಿ. ಮಧು ಹಾಕ್ತಾರೆ ನೋಡಿ, ಯಾರ ಕೈಲಿ ಇವಾಗ ಎಲ್ಲರಿಗೂ ಹಿಂಗಂದು ತುಟಿಗೆ ಇಟ್ಕೊಂಡು ಹಿಂಗೆ ಹಾಕ್ತಾ ಇರ್ತಾರೆ, ಅದು ಒಳ್ಳೆಯದಲ್ಲ. ತಕ್ಷಣ ನಿಮಗೆ ಮತ್ತವನ್ನು ಕೊಡ್ತದೆ, ಚೆನ್ನಾಗೈತೆ ಅನ್ನಿಸ್ತದೆ. ದಿನೇ ಆದ್ಮೇಲೆ ಕ್ಯಾನ್ಸರ್ ಗಡ್ಡೆಯಾಗಿ ಡಾಕ್ಟರ್ ಇಷ್ಟಕ್ಕೆ ಕುಯ್ಯಂಗಾಗ್ತದೆ. ಸಂಜೆ ಆದೇಟಿಗೆ ಎಣ್ಣೆ ಅಂಗಡಿತ ಜನ ಲೈನು, ದೇವಸ್ಥಾನಕ್ಕೆ ಯಾರು ಹೋಗಲ್ಲ, ಎಣ್ಣೆ ಅಂಗಡಿ ಹೋಯ್ತೀವಿ. ನಮ್ಮ ದುಡ್ಡು ಕೊಟ್ಬಿಟ್ಟು ನಾವು ಆ ವಿಷಕಾರಿ ವಸ್ತುವನ್ನು ತಂದು ಸೇವಿಸಿ, ಸರ್ ಹೇಳಿದ್ರು ಕೆಮ್ಮಿ ರಾತ್ರಿ ಎಲ್ಲ ನಿದ್ದೆನೂ ಇಲ್ಲ, ಮನೆಯವ್ರಿಗೂ ನಿದ್ದೆ ಕೊಡಲ್ಲ, ಹಣಕಾಸು ಖರ್ಚಾಗ್ತದೆ, ಇವನ ಆರೋಗ್ಯನೂ ಹಾಳಾಗ್ತದೆ. ಪುಟಾಣಿಗಳೇ, ನೀವು ಎಚ್ಚರಿಕೆಯಿಂದ ಈ ಜಾಗೃತಿಯನ್ನು ತಿಳ್ಕೋಬೇಕು. ಇದಕ್ಕಾಗಿ ಸರ್ಕಾರ ವಾರಕ್ಕೆ ನಮಗೆ 3ನೇ ಶನಿವಾರ ದಿನ ಸಂಭ್ರಮ ಶನಿವಾರದಲ್ಲಿ ಒಂದು ಒಳ್ಳೆ ವಿಚಾರವನ್ನು ಕೊಟ್ಟು ನಿಮಗೆ ತಿಳುವಳಿಕೆ ಮೂಡಿಸಿದರೆ, ಪ್ರೀತಿಯ ಪುಟಾಣಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅದು ಅದರಲ್ಲೂ ಕೂಡ ಏನಾಗಿರ್ತದೆ, ಮಾದಕ ವಸ್ತುಗಳು ಸೇರ್ಕೊಂಡಿರ್ತದೆ. ಜೊತೆಗೆ ಏನಪ್ಪಾ ಅಂತಂದ್ರೆ, ನಾವು ಅದರ ಉಪಯೋಗಕ್ಕೆ ಒಂದು ಒಳ್ಳೇದಾಗ್ಲಿ ಅಂತ ಬಳಸ್ತೀವಿ. ಈ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಅದನ್ನ ಟೇಸ್ಟ್ ನೋಡೋದಕ್ಕೆ ತಿನ್ನುವಂಥದ್ದು, ಆಮೇಲೆ ರುಚಿ ನೋಡಿ ಮನೇಲಿ ಪಂಚರ್ ಶಾಪ್ ಹಾಕೋ ಮನೆಗಳಲ್ಲಿ, ಅವ ಅಕ್ಕಪಕ್ಕದಲ್ಲಿ ಅವು ವಾಸ ಮಾಡೋದ್ರಲ್ಲಿ ಯಾವ್ದಾದ್ರು ಆ ಪೇಸ್ಟ್ದು ಏನಾದ್ರು ಎಸ್ಬಿಟ್ಟಿದ್ರೆ, ಆ ಟೇಸ್ಟ್ ನೋಡೋದಕ್ಕೆ ನೋಡಿ ಅದರೊಳಗಡೆ ಮಾದಕ ವಸ್ತು ಸೇರ್ಕೊಂಡ್ರಿಂದ ಅದು ರುಚಿನ ನೋಡೋಣ ಅನಿಸಿ ಕೊನೆಗೆ ಅವರು ಕೂಡ ಮಾದಕ ವಸ್ತುಗಳ ವ್ಯಸನಿಗಳಾಗ್ಬಿಡ್ತಾರೆ. ಕಳೆದ ಹಿಂದೆ ಎಲ್ಲ ಏನಾಗಿತ್ತು ಅಂದ್ರೆ, ಯಾರಾದ್ರೂ ದೊಡ್ಡವರು ಬೀಡಿ ಸೇರಿ ಸಿಗರೇಟ್ ಸೇರಿ ಅರ್ಧಂಬರ್ಧ ಎಸ್ಬಿಟ್ಟಿದ್ರೆ, ಕೆಲವರು ಕ್ಯೂರಿಯಾಸಿಟಿಗೆನೆ ಆಸಕ್ತಿಗೆನೆ ಹೆಂಗಿರುತ್ತೆ ನೋಡೋಣ ಅಂತೇಳಿ ನಾನು ಆವಾಗಲೇ ಹೇಳ್ದಂಗೆ ಚಿಕ್ಕವರು ಕೂಡ ತಗೊಂಡು ಅದನ್ನ ಹಚ್ಕೊಂಡು ಸೇದಿರೋದು ಉಂಟು. ಸೇದಿ ಚಿಕ್ಕದ್ರಲ್ಲಿ ಅಭ್ಯಾಸ ಮಾಡ್ಕೊಂಡು ದೊಡ್ಡವರಾದ್ಮೇಲೆ ದೊಡ್ಡ ಬೀಡಿ ಸೇದೋರಾಗಿ, ದೊಡ್ಡ ಸಿಗರೇಟ್ ಸೇದೋರಾಗಿ ಅವ್ರಿಗೆ ಕ್ಯಾನ್ಸರ್ ರೋಗ ಬಂದು, ಇಲ್ಲೆಲ್ಲ ಗಡ್ಡೆ ಬಂದು, ಒಳಗಡೆ ಗಡ್ಡೆ ಬಂದು, ಸೊ ಅದನ್ನ ಆಪರೇಷನ್ ಮಾಡೋಕ್ಕೆ ಇದನ್ನೇ ಗಂಟಲನ್ನೇ ತೂತ್ ಮಾಡಿ, ಅರ್ಥ ಆಗ್ತಿದ್ಯಾ, ಇಲ್ಲೆಲ್ಲ ತುಟಿ ಎಲ್ಲ ಬಿರ್ಚ್ಕೊಂಡು ಹಂಗೆ ನಾನು ನೋಡ್ತಾ ಇದ್ದೀನಿ ನೋಡಿ, ಹಿಂಗೆ ಆಗ್ಬಿಟ್ರೆ ಹೆಂಗಿರ್ತದೆ, ಅರ್ಥ ಆಗ್ತಾ ಇದೆಯಾ? ಟಿವಿಲಿ ತೋರಿಸುತ್ತಾರೆ, ಸಿನಿಮಾಗಳಲ್ಲಿ ತೋರಿಸುತ್ತಾರೆ, ಬಳಸಬೇಡಿ ಮಾದಕ ವಸ್ತುಗಳನ್ನ. ಹೌದು, ನಾನು ತುಂಬಾ ಚೆನ್ನಾಗಿದ್ದೆ, ಈ ಬೀಡಿ ಸಿಗರೇಟ್ ಅನ್ನು ಸೇರಿ ನಾನು ಹಾಸ್ಪಿಟಲ್ಗೆ ಸೇರಿಕೊಂಡಿದ್ದೇನೆ, ಇದನ್ನ ಬಿಟ್ಟಿದ್ದರೆ ತುಂಬಾ ಚೆನ್ನಾಗಿರ್ತಿದ್ದೆ, ನನ್ನ ಆರೋಗ್ಯವು ಕೆಟ್ಟು ಹೋಗಿದೆ, ನನಗೆ ಆಪರೇಷನ್ ಆಗಿ ನನ್ನ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಆಗುತ್ತಿಲ್ಲ, ನಾನು ಇದನ್ನು ಬಳಸಬಾರದು ಅಂತೇಳಿ ಹೆಚ್ಚು ನೀವು ಬೀಡಿ ಸಿಗರೇಟ್ಗಳನ್ನು ಬಳಸಬೇಡಿ, ನೀವು ಕೂಡ ಬಳಸಬೇಡಿ, ಮತ್ತೊಬ್ಬರಿಗೂ ಬಳಸಿ ಎಂದು ಹೇಳಬೇಡಿ, ಆರೋಗ್ಯವೇ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೂಡ ಹೇಳ್ತಾರೆ. ಯಾರೋ ಒಬ್ರು ಹೆಸರು ಹೇಳ್ತಾರೆ, ನನ್ನ ಹೆಸರು ಮುಖೇಶ್ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಾರೆ. ಆಮೇಲೆ ಕೆಲವು ಸರಿ ನಾನು ಕೂಡ ಈ ಪ್ರಾಜೆಕ್ಟ್ರಲ್ಲಿ ನಾಳೆ ಟೆಲಿಕಾಸ್ಟ್ ನಾಳೆ ಅಥವಾ ಇವತ್ತು ನಿಮಗೆ ಈ ಮಾದಕ ವಸ್ತುಗಳಿಂದ ಏನೆಲ್ಲ ಡೇಂಜರ್ ಆಗಿದೆ ಅಂತ ವಿಡಿಯೋ ಸಮೇತ ನಿಮಗೆ ತೋರಿಸ್ತೀವಿ. ಇದ್ರ ಮುಖಾಂತರ ನೀವು ಮನೆಯವರಿಗೆ, ನಿಮ್ಮ ಅಪ್ಪ, ಕೆಲವರು ಕಡೆ ಮಹಿಳೆಯರು ಕೂಡ ಬಳಸ್ತಾರೆ, ಅವ್ರಿಗೂ ಕೂಡ ಹೇಳಬೇಕು, ಇದು ಎಚ್ಚರಿಕೆಯಾಗಿ ಬಳಸ್ಬೇಕು. ನೋಡಿ, ಈ ಥರದ್ದೆಲ್ಲ ನಮಗೆ ಸರ್ಕಾರ ಮಕ್ಕಳಿಗೆ ಅವೇರ್ನೆಸ್ ಬೆಳೆಸೋದ್ರಿಂದ ಮಕ್ಕಳ ಮುಖಾಂತರ ಪೇರೆಂಟ್ಸ್ಗೆ ವಿಷಯ ಮುಟ್ಟುತ್ತೆ. ಈ ಕೆಟ್ಟದ್ದು ಆಗೋದನ್ನ ನಾವು ತಡಿಬೋದು ಅಂತೇಳಿ ನಮಗೆ ಸರ್ಕಾರ ಒಂದು ಒಳ್ಳೆ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸಿ, ಮಕ್ಕಳ ಮುಖಾಂತರ ಪೇರೆಂಟ್ಸ್ ತಿಳಿಸಿ, ಪೇರೆಂಟ್ಸಿಂದ ಒಬ್ರಿಗೊಬ್ರು ಹೌದಪ್ಪ ಅವ್ರ ಮಾಸ್ಟರ್ ಹೇಳಿದ್ರಂತೆ ಇದರಲ್ಲಿ ಆಗುತ್ತೆ ಅಂತ ನಮಗೆ ಮಕ್ಕಳು ಬಂದು ಹೇಳೋದು, ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ವಿಡಿಯೋನು ತೋರಿಸಿದ್ರು, ಚಿತ್ರನೂ ತೋರಿಸಿದ್ರು, ನನಗೆ ಮುಂದೆ ಎಷ್ಟು ವರ್ಷ ಬದುಕಿನ ಗೊತ್ತಿಲ್ಲ, ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅವರು ಬಿಡ್ತಾರೆ. ಅವ್ರು ಬಿಟ್ಟಾದ್ಮೇಲೆ ಪಕ್ಕದವ್ರಿಗೆ ಹೇಳ್ತಾರೆ. ನಾವು ಇವತ್ತು ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ, ಚೆನ್ನಾಗಿದ್ದಾಗ ಚೆನ್ನಾಗಿರ್ತೀವಿ, ಸಮಸ್ಯೆ ಆದಮೇಲೆ ನಾವು ಎಚ್ಚರಿಸ್ಕೊಳಕ್ಕೆ ಹೋಗ್ತೀವಿ, ಅಷ್ಟಕ್ಕೆ ನಮ್ಮ ಆಯಸ್ಸು ಕಡಿಮೆ ಆಗಿಬಿಟ್ಟಿರ್ತದೆ. ಸೊ ಹಾಗಾಗಿ ಅದನ್ನು ನಾವು ಬಿಡಬೇಕು ಅಂದರೆ ನೀವು ಅವ್ರಿಗೆ ಹೇಳಬೇಕು. ನೋಡಿ, ನಮ್ಮ ಶಾಲೆಯಲ್ಲೇ ಮ್ಯಾಕ್ಸಿಮಮ್ಮು ಪೇರೆಂಟ್ಸು ಬಳಸ್ತಾ ಇದ್ದಾರೆ ಅಂತ ಮಾಹಿತಿ ನೀವೇ ಹೇಳ್ತಾ ಇದ್ದೀರಾ. ನೀವು ಇವತ್ತು ನಿಮ್ಮ ಮನೆಯವ್ರಿಗೆ ಹೇಳಲೇಬೇಕು, ಸುಮಾರು ಜನದ ಮನೆಯಲ್ಲಿ ಬಿಡಿಸ್ಲೇಬೇಕು. ಇನ್ನು 2 ತಿಂಗಳಲ್ಲಿ ಮನೆಯಲ್ಲಿ ಮ್ಯಾಕ್ಸಿಮಮ್ ಬಿಡಿಸ್ಬೇಕು, ಅರ್ಥ ಆಗ್ತಿದೆಯಾ? ಸೊ ಅದೊಂದು ವಿಚಾರ. ಯಾವುದೇ ಬೇಡವಾದ ವಸ್ತುಗಳನ್ನ ಟೇಸ್ಟ್ ನೋಡೋದು, ತಿನ್ನೋದು, ಈ ಕೆಲವರು ಸೀಮೆ ಸುಣ್ಣ ತಿನ್ನೋದು,
ಕೆಲವರು ಪೇಪರ್ ತಗೊಂಡು ಅಯ್ಯೋದು, ಆಮೇಲೆ ಕೆಲವು ವೈಟ್ನರ ಹಿಂಗೆ ಸವರ್ ಕೊಡೋದು. ವೈಟ್ನರ್ ಕೂಡ ಒಂದು ವಿಷಕಾರಿ. ಕೆಲವರು ಪೆನ್ ತಗೊಂಡು ಇಂಕಲ್ಲಿ ಬರ್ಕೋತಾರೆ, ಗೀಚ್ಕೋತಾರೆ. ಅದೇನಾಗುತ್ತೆ, ಅದು ಕೆಮಿಕಲ್ ಇರ್ತದೆ, ಸ್ಕಿನ್ ಒಳಗೆ ಸೇರ್ಕೊಳ್ಳುತ್ತೆ, ಸ್ಕಿನ್ ಕ್ಯಾನ್ಸರ್ ಆಗುತ್ತೆ, ಚರ್ಮ ಕಾಯಿಲೆ ಫಾಸ್ಟ್. ಅದು ಒಂದ್ ಸ್ವಲ್ಪ ಆದ್ರೂ ಸಾಕು ಪೂರ್ತಿ ಎಲ್ಲಾಗೂ ಹರಡ್ಬಿಡುತ್ತೆ. ನೋಡಿರ್ಬೋದು ನೀವು, ತುಂಬಾ ಜನಕ್ಕೆ ಪಾಪ ಅವ್ರಿಗೆ ಗೊತ್ತಿಲ್ಲದೇನೆ ಎಷ್ಟೋ ಇವ್ರಿಗೆ ಬಾಡಿ ಮೆಡಿಸಿನ್ ತಗೋತಾ ಇದ್ದಾನೆ. ಹಂಗಂತೇಳಿ ಅವನು ಆ ತರದ ಅಭ್ಯಾಸ ಇಲ್ಲ ಅವ್ನಿಗೆ, ಆದ್ರೆ ಏನೋ ಆರೋಗ್ಯ ಅವ್ನಿಗೆ ತೊಂದರೆ ಆಗಿದೆ. ಸೊ ಏನೋ ಕೆಮಿಕಲ್ ಇಂದ ಆ ತರ ಆಗಿರುತ್ತೆ. ಸೊ ಹಾಗಾಗಿ ಇವೆಲ್ಲ ಎಚ್ಚರಿಕೆ ಇರಬೇಕು. ಅರ್ಥ ಆಗ್ತಿದ್ಯಾ? ಓಕೆ ಇದೊಂದು ಇಟ್ಕೊಳ್ಳಿ.